ಮಾರ್ಗಶಿರ ಧನುರ್ಮಾಸೋತ್ಸವದ ಅಂಗವಾಗಿ ಆಂಡಾಳ್ ತಿರುಪ್ಪಾವೈ ಅನುಸಂಧಾನ ಕಾರ್ಯಕ್ರಮ ಕನ್ನಡದಲ್ಲಿ ಅರ್ಥವನ್ನು ತಿಳಿಯುವ ಒಂದು ಪ್ರಾಮಾಣಿಕ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಲಾಗಿದೆ. ಮೊದಲಿಗೆ ತಿರುಪ್ಪಾವೈ ಗುರುಪರಂಪರಾ ಅನುಸಂಧಾನವನ್ನು ಮಾಡೋಣ. ಶ್ರೀಶೈಲೇಶದಯಾಪಾತ್ರಂ ದೀಭಕ್ತ್ಯಾದಿಗುಣಾರ್ಣವಂ ಯತೀಂದ್ರಪ್ರವಣಂ ವಂದೇ ರಮ್ಯಜಾಮಾತರಂ ಮುನಿಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಗ್ಮ ವ್ಯಾಮೋಹತಃ ಸದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಮಾತಾಪಿತಾ ಯುವತಯಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ವಯಾನಾಂ ಆದ್ಯಸ್ಯ ನ ಕುಲಪತೇರ್ವಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧ್ನ ಭೂತಂ ಸರಶ್ಚ ಮಹದಾಹ್ವಯ ಭಟ್ಟನಾಥ ಶ್ರೀಭಕ್ತಿಸಾರಕುಲಶೇಖರ ಯೋಗಿ ಮಹಾನ್ ಭಕ್ತಾಂಗಿರೇಣು ಪರಕಾಲಯತೀಂದ್ರಮಿಶ್ರಾನ್ ಶ್ರೀಮತ್ಪರಾಂಕುಶಮುನಿಂ ಪ್ರಣತೋಸ್ಮಿ ನಿತ್ಯಂ. ನೀಳಾತುಂಗಸ್ತನಗಿರಿತಟೀ ಸುಪ್ತಮುದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತಶಿರಸಿದ್ಧಮಧ್ಯಾಪಯಂತಿ ಸೋಚೇಷ್ಟಾಯಾಂ ಸೃಜನಿಗಳಿತಂ ಯಾ ಬಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ பூய ஏவாஸ்து பூயஹா. அன்னவயல் புதுவை ஆண்டாளரங்கற்கோ பொன்னு திருப்பாவை பல்பதியும் இன்னிசையால் சோடி கொடுத்தாள் நற்பாமாலை போமாலை சோடி கொடுத்தாளை சொல்லு. சோடி கொடுத்த சுடற்கொடியே தல்பாவை பாடியருளவல்ல பல்வளையாய் நாடி நீ வேங்கடவர்க்கு என்னை விதியென்றையும் மாற்றம் அங்கடவா வண்ணமே நல்கோ. ஆண்டாள் திருவடிகளே ಶರಣಂ. ಆಂಡಾಳ್ ತಿರುಪ್ಪಾವೈ 22ನೆಯ ದಿನದ ಧನುರ್ಮಾಸದ ಕಾರ್ಯಕ್ರಮ ಭೈರವಿ ರಾಗ ಆದಿತಾಳದಲ್ಲಿದೆ. அங்கண்மா நிலத்து அரசர் அங்கண்மா நாளிலத்து அரசர் அபிமான பங்கமாய் வந்து நின் பட்டிக்கட்டில் கீழே. அங்கண்மா நிலத்து அரசர் அபிமான பங்கமாய் வந்து நின் பள்ளிக்கட்டில் கீழே. செங்கம் இருப்பாரோல் வந்து தலை பெய்தோம். செங்கம் இருப்பாரோல் வந்து தலை பெய்தோம். கிங்கிணி வாய் செய்த தாமரை பூ போலே கிங்கிணி வாய் செய்த தாமரை பூ போலே. செங்கன் சிரிதே எம்மேல் விளையாவோ திங்களும் ஆதித்யனும் எழுந்தார் போல். செங்கண் சிரிதே எம்மேல் விளையாவோ திங்களும் ஆதித்யனும் எழுந்தார் போல். அங்கண் இரண்டு கொண்டு எங்கள் மேல் நோக்குதியேல். அங்கண் இரண்டு கொண்டு எங்கள் மேல் நோக்குதியேல். எங்கள் மேல் சாபம் இந்தேலோரெம்பாவாய். எங்கள் மேல் சாபம் இழ்ந்தேலோரெம்பாவாய். ஆண்டாள் திருவடிகளே ಶರಣಂ. ಈ 22ನೆಯ ಆಂಡಾಳ್ ತಿರುಪ್ಪಾವೈ ಪಾಶುರದ ಪದ್ಯದ ಪ್ರತಿಪದದ ಅರ್ಥವನ್ನು ತಿಳಿಯೋಣ. ಅಂಗಣ್ ಎಂದರೆ ಸಪ್ತದ್ವೀಪಗಳನ್ನು ಒಳಗೊಂಡು ಬಹು ಸುಂದರವೂ ವಿಶಾಲವೂ ಆದ ಮಾಂಡಿಲತ್ತು ಎಂದರೆ ಈ ಭೂಲೋಕದಲ್ಲಿ ಇರುವ ಅರಸರ್ಗಳು. ಅರಸರ್ ಅಂದರೆ ರಾಜರುಗಳಲ್ಲಿ ಅಭಿಮಾನ ಇದ್ದ ದೊಡ್ಡವರೆಂಬ ಅಹಂಕಾರ ಪೂರಿತರು. ತಾವೇ ದೊಡ್ಡವರೆಂಬ ಅಹಂಕಾರ ಪೂರಿತರು. ಭಂಗಮಾಯ್ ತಮ್ಮ ಅಹಂಕಾರವು ಭಂಗವೂ ಆಗಿ ತಮ್ಮ ಅಹಂಕಾರವನ್ನು ಬಿಟ್ಟು ಒಂದು ನಿನ್ನಲ್ಲಿಗೆ ಬಂದು ನಿನ್ನ
ಪಳ್ಳಿಕಟ್ಟಿಲ್ ನೀನು ಮಲಗುವ ಸಿಂಹಾಸನದ ಕೆಳಗೆ ಶರಣಾಗತರಾಗಿಯೋ ನಿಂತು ಎಲ್ಲರೂ ಇರುವಂತೆ ಶೆಂಗಮಿರುಪ್ಪಾರ್ ಪೋಲ್ ನಾವೂ ಸಹ ಅವರಂತೆಯೇ ನಮ್ಮ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ನಾವು ಬಂದು ನಿನ್ನ ಬಳಿ ಬಂದು ತಲೆಯನ್ನು ಬಗ್ಗಿಸಿ ನಿಂತು ಶರಣಾಗತರಾಗಿ ನಾವು ಬಂದಿರುವೆವು. ಕಿಂಕಿಣಿ ವಾಯ್ಸೈದ ಕಿಂಕಿಣಿ ಎಂಬ ಕಿರುಗೆಜ್ಜೆಯ ಆಭರಣದಂತೆ ತಾಮರೈ ಪೂಪೋಲೆ ಅರ್ಧ ವಿಕಸಿತವೂ ಆದ ತಾವರೆಯ ಹೂವಿನಂತೆ ಇರುವ ನಿನ್ನ ಕಣ್ಣುಗಳನ್ನು ಶೆಂಗರ್ಚಿರಿದೆ ತಾವರೆಯ ಹೂವಿನಂತೆ ಸ್ವಲ್ಪ ಸ್ವಲ್ಪವಾಗಿ ತೆರೆದು ಎಮ್ಮೇಲ್ ನಮ್ಮ ಮೇಲೆ ಬಿಳಿಯಾವು ಬೀರುವಂತೆ ಕಣ್ಣುಗಳನ್ನು ತಿರದು ತಿಂಗಳು ಆಶ್ರಿತರಿಗೆ ಚಂದ್ರನಂತೆ ತಂಪಾಗಿಯೂ ಆದಿತ್ಯನು ಎಳುಂದಾರ್ ಪೋಲ್ ಶತ್ರುಗಳಿಗೆ ಸೂರ್ಯನಂತೆ ತಾಪವನ್ನುಂಟು ಮಾಡುವಂತೆ ಇರುವ ಅಂಗಣಿರೆಂಡಂ ನಿನ್ನ ಎರಡು ಕಣ್ಣುಗಳ ಮೂಲಕ ಕೊಂಡೆಂಗಳ್ ಮೇಲ್ ನಮ್ಮನ್ನು ಕಟಾಕ್ಷಿಸುವುದೇ ಆದರೆ ನೊಕ್ಕುದಿಯೇಲ್ ಆಗ ನಮ್ಮ ಜನ್ಮಾಂತರದ ಪಾಪಗಳೆಲ್ಲವೂ ನಶಿಸಿ ಹೋಗಿ ನಾವು ಆತ್ಮಶ್ರೇಯಸ್ಸನ್ನು ಹೊಂದುವೆವು. ಎಂಗಳ್ ಮೇಲ್ ಚಾಪಂ ನಾವು ಮಾಡಿರುವ ನಮ್ಮ ಮೇಲಿರುವ ಪಾಪಗಳೆಲ್ಲವೂ ನಶಿಸಿ ಹೋಗಿ ನಾವು ಆತ್ಮಶ್ರೇಯಸ್ಸನ್ನು ಹೊಂದುವೆವು. ಇನಿಂದೇಲೋ ಅಷ್ಟೇ ಅಲ್ಲದೆ ನಾವು ಕೈಗೊಂಡು ಆಚರಿಸುವ ಈ ಮಾರ್ಹಳಿ ಮಾಸದ ರೆಂಬಾವಾಯ್ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ನಿನ್ನ ಅನುಗ್ರಹದಿಂದಲೂ ಸಿದ್ಧಿಯನ್ನು ಪಡೆದು ಶ್ಲಾಘ್ಯವೂ ಅದ್ವಿತೀಯವೂ ಆಗಿ ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಭಾವಾರ್ಥವು ಈ 22ನೆಯ ಪಾಶುರದಲ್ಲಿ ಅಡಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ. ಪೂರ್ಣ ಸಾರಾಂಶ. ಸಪ್ತದ್ವೀಪಗಳನ್ನು ಒಳಗೊಂಡ ಸುಂದರ ವಿಶಾಲವಾದ ರಮಣೀಯವೂ ಆದ ಈ ಭೂಮಂಡಲದ ರಾಜರುಗಳಲ್ಲಿ ಇದ್ದ ತಾವೇ ದೊಡ್ಡವರೆಂಬ ಅಹಂಕಾರ ಪೂರಿತರು ತಮ್ಮ ಅಭಿಮಾನವು ಭಂಗವಾದ ಕೂಡಲೇ ತಮ್ಮ ಅಹಂಕಾರವನ್ನು ಬಿಟ್ಟು ಬಂದು ನೀನು ಮಲಗುವ ಸಿಂಹಾಸನದ ಕೆಳಗಡೆ ಗುಂಪಾಗಿ ತಲೆಬಾಗಿ ಶರಣಾಗತರಾಗಿ ನಿಂತು ಎಲ್ಲರೂ ಇರುವಂತೆ ಅದರಂತೆಯೇ ನಾವು ತಲೆಬಾಗಿ ನಮ್ಮ ಅಹಂಕಾರ ಮಮಕಾರಗಳನ್ನು ತ್ಯಜಿಸಿ ನಿನ್ನಲ್ಲಿಗೆ ಶರಣಾಗತರಾಗಿಯೂ ನಿನ್ನನ್ನು ಆಶ್ರಯಿಸಲು ನಿನ್ನ ಬಳಿ ಬಂದು ಸೇರಿರುವೆವು. ಕಿಂಕಿಣಿ ಎಂಬ ಕಿರುಗೆಜ್ಜೆಯ ಆಭರಣದಂತೆ ಅರ್ಧ ವಿಕಸಿತವಾದ ನಿನ್ನ ಸೊಗಸಾದ ಕಣ್ಣುಗಳನ್ನು ತಾವರೆಯ ಹೂವಿನಂತೆ ಸ್ವಲ್ಪ ಸ್ವಲ್ಪವಾಗಿಯೂ ತೆರೆದು ನಮ್ಮನ್ನು ನೋಡಿ ಕಟಾಕ್ಷಿಸಬಹುದಲ್ಲವೇ ಸ್ವಾಮಿ. ಆಶ್ರಿತರಿಗೆ ತಿಂಗಳ ಚಂದ್ರನಂತೆಯೂ ತಂಪಾಗಿಯೂ ಶತ್ರುಗಳಿಗೆ ಸೂರ್ಯನಂತೆ ತಾಪವನ್ನುಂಟು ಮಾಡುವ ನಿನ್ನ ಎರಡು ಕಣ್ಣುಗಳ ಮೂಲಕ ಕಟಾಕ್ಷಿಸುವುದೇ ಆದರೆ ಆಗ ನಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಪ್ರತಿಬಂಧಕವಾದಂತಹ ನಮ್ಮ ಜನ್ಮಾಂತರಗಳ ಪಾಪಗಳೆಲ್ಲವೂ ನಶಿಸಿ ಹೋಗಿ ನಾವು ಆತ್ಮಶ್ರೇಯಸ್ಸನ್ನು ಹೊಂದುವೆವು. ಅಷ್ಟೇ ಅಲ್ಲದೆ ನಾವು ಕೈಗೊಂಡು ಆಚರಿಸುವ ಈ ಮಾರ್ಹಳಿ ಮಾಸದ ಶ್ರೀವ್ರತವೆನ್ನುವ ಪವಿತ್ರ ಸ್ನಾನ ವ್ರತವು ನಿನ್ನ ಅನುಗ್ರಹದಿಂದ ವ್ರತವು ಪವಿತ್ರವೂ ಆಗಿ ಸಿದ್ಧಿಯನ್ನು ಪಡೆದು ನಮ್ಮಿ ಶ್ರೀವ್ರತವೆನ್ನುವ ಸ್ನಾನ ವ್ರತವು ಸಿದ್ಧಿಸುವುದು ಆಗ ಅತಿ ಶ್ಲಾಘ್ಯವೂ ಅದ್ವಿತೀಯವೂ ಆದ ನಮ್ಮಿ ಶ್ರೀವ್ರತವೆನ್ನುವ ಮೋಕ್ಷಪ್ರದ ಪವಿತ್ರ ಸ್ನಾನ ವ್ರತವು ಸಿದ್ಧಿಸಿ ಸಾರ್ಥಕವೂ ಆಗುವುದು ಆಗ ಎಂಬ ಸಾರಾಂಶವನ್ನು ಈ ಆಂಡಾಳ್ ತಿರುಪಾವ 22ನೆಯ ಪಾಶುರದಲ್ಲಿ ಅನುಭವಿಸಬಹುದಾಗಿದೆ. ಆಂಡಾಳ್ ತಿರುವಡಿಗಳೇ ಶರಣಂ.